ಇತ್ತೀಚೆಗೆ ಕೂದಲು ತುಂಬ ಉದುರ್ತಾ ಇದೆ, ಡ್ಯಾಂಡ್ರಫ್ ಆಗ್ತಾ ಇದೆ, ಸ್ಪ್ಲಿಟ್ ಎಂಡ್ಸ್ ಆಗ್ತಾ ಇದೆ, ಏರ್ ತುಂಬ ಡ್ರೈ ಆಗ್ತಾ ಇದೆ. ಎಷ್ಟೇ ನ್ಯಾಚುರಲ್ ಎಷ್ಟೇ ಹರ್ಬಲ್ ಏರ್ ಆಯಿಲ್ಗಳನ್ನ ಯೂಸ್ ಮಾಡಿದ್ರೂ ಕೂಡ ಏರ್ ಫಾಲ್ ಕಡಿಮೆ ಆಗ್ತಾ ಇಲ್ಲ, ಕೂದಲಿನ ಸಮಸ್ಯೆಗಳು ಕಡಿಮೆ ಆಗ್ತಾ ಇಲ್ಲ. ಸೊ ಇದೆಲ್ಲದಕ್ಕೂ ನೀವು ಯಾವ ಥರ ಎಣ್ಣೆನ ಬಳಸ್ತಾ ಇದ್ದೀರಾ, ನೀವು ಯೂಸ್ ಮಾಡುವಂಥ ಎಣ್ಣೆ ಎಷ್ಟು ಪ್ಯೂರ್ ಇದೆ, ಎಷ್ಟು ನ್ಯಾಚುರಲ್ ಇದೆ, ಹಾಗೆ ಅದರಲ್ಲಿ ಎಷ್ಟು ಕೆಮಿಕಲ್ಸ್ ಇದೆ, ಇದರಿಂದ ಆಗುವಂಥ ಉಪಯೋಗಗಳೇನು, ಸೈಡ್ ಎಫೆಕ್ಟ್ಸ್ ಏನು. ಮಾರ್ಕೆಟಲ್ಲಿ ಸಿಗುವಂತಹ ಫ್ಯಾನ್ಸಿ ಏರ್ ಆಯಿಲ್ಗಳಿಂದ ಕೂದಲು ಬೆಳೆಯುತ್ತೋ ಇಲ್ವೋ ಗೊತ್ತಿಲ್ಲ, ಏರ್ ಫಾಲ್ ಅಂತೂ ಖಂಡಿತ ಆಗುತ್ತೆ, ಅದರಲ್ಲಿ ಡೌಟೇ ಬೇಡ. ಈ ರೀತಿ ಕಲರ್ಫುಲ್ ಫ್ಯಾನ್ಸಿ ಏರ್ ಆಯಿಲ್ಗಳನ್ನು ಪಕ್ಕಕ್ಕಿಟ್ಟು ನ್ಯಾಚುರಲ್ ಆಗಿ ಮನೆಯಲ್ಲೇ ಏರ್ ಆಯಿಲ್ಗಳನ್ನು ಮಾಡಿಕೊಂಡು ಅಥವಾ ಹರ್ಬಲ್ ಆಯಿಲ್ಗಳನ್ನು ಬಳಸೋದ್ರಿಂದ ನಮ್ಮೆಲ್ಲ ಕೂದಲಿನ ಸಮಸ್ಯೆಗಳನ್ನು ಪ್ರಿವೆಂಟ್ ಮಾಡ್ಬೋದು. ಸೊ ಅದೇ ರೀತಿ ನಾನಿವತ್ತು ಒಂದು ಏರ್ ಆಯಿಲನ್ನು, ಒಂದು ಬೆಸ್ಟ್ ಏರ್ ಆಯಿಲನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಕಬ್ಬಿಣದ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಕಬ್ಬಿಣದ ಪಾತ್ರೆಯಲ್ಲಿ ಮಾಡೋದ್ರಿಂದ ಐರನ್ ಕಂಟೆಂಟ್ ಸಿಗುತ್ತೆ ನಮಗೆ. ನಮ್ಮ ಕೂದಲಿಗಾಗ್ಬೋದು ಅಥವಾ ಚರ್ಮಕ್ಕೆ ಆಗ್ಬೋದು, ನಮ್ಮ ದೇಹಕ್ಕೆ ಆಗ್ಬೋದು, ಐರನ್ ಕಂಟೆಂಟ್ ಬೇಕು ಅಂತಂದರೆ ನಾವು ಆದಷ್ಟು ಕಬ್ಬಿಣದ ಪಾತ್ರೆಗಳನ್ನು ಬಳಸೋದು ರೂಢಿಸ್ಕೋಬೇಕು. ಇಲ್ಲಿ ಒಂದು ಪಾತ್ರೆಗೆ ನಾನಿಲ್ಲಿ ಮೊದಲೇ ಮಿಕ್ಸ್ ಮಾಡ್ಕೊಂಡಿರುವಂತಹ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಮೊದಲೇ ನಾನು ಮಿಕ್ಸ್ ಮಾಡಿಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಈರುಳ್ಳಿಗಳನ್ನು ಹಾಕೋತಾ ಇದ್ದೀನಿ. ಹಾಗೆ ಒಂದು ಹಿಡಿಯಷ್ಟು ಕರಿಬೇವಿನ ಎಲೆಗಳನ್ನು ಹಾಕೋತಾ ಇದ್ದೀನಿ. ಕರಿಬೇವಿಂದ ನಮ್ಮ ಕೂದಲಿಗೆ ತುಂಬ ಬೆನಿಫಿಟ್ಸ್ ಇದೆ. ಏರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಪ್ರೀಮೆಚ್ಯೂರ್ ಏರ್ ಗ್ರೇಯಿಂಗ್ನ ಪ್ರಿವೆಂಟ್ ಮಾಡುತ್ತೆ, ಕೂದಲು ಸ್ಟ್ರಾಂಗ್ ಆಗಿ ಸ್ಟ್ರೆಂಥನಿಂಗ್ ಆಗೋದಕ್ಕೆ ಮತ್ತು ಕೂದಲ ಬುಡನ ಹೆಲ್ದಿಯಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಕೂದಲು ಶೈನಿಂಗ್ ಆಗಿ ಸಾಫ್ಟ್ ಆಗಿ ಕೂದಲು ಉದ್ದ ದಟ್ಟವಾಗಿ ಬೆಳೆಯೋದಕ್ಕೆ ಕರಿಬೇವು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇನ್ನು ಆನಿಯನ್ನ ಬಳಸೋದ್ರಿಂದ ಏರ್ ಫಾಲ್ ಕಡಿಮೆ ಆಗುತ್ತೆ, ಕೂದಲು ಸ್ಟ್ರಾಂಗ್ ಆಗುತ್ತೆ, ಹಾಗೆ ತುಂಬ ಫಾಸ್ಟಾಗಿ ಏರ್ ಗ್ರೋತ್ ಆಗೋದಕ್ಕೆ ಈ ಈರುಳ್ಳಿ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಇದ್ರ ಜೊತೆಗೆ 3 ಎಸಳು ಬೆಳ್ಳುಳ್ಳಿ ಮತ್ತು 1 ಇಂಚಿನಷ್ಟು ಶುಂಠಿ, ಇದಿಷ್ಟನ್ನು ಕಟ್ ಮಾಡಿ ಜಜ್ಜಿ ಹಾಕೋತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಏನಿದೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕ್ಯಾಲ್ಪ್ ಇನ್ಫೆಕ್ಷನ್ನ ಕಡಿಮೆ ಮಾಡುತ್ತೆ, ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ, ಕೂದಲ ಬುಡ ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. 1.5 ಸ್ಪೂನ್ನಷ್ಟು ಮೆಂತ್ಯ ಕಾಳನ್ನು ಸಹ ಈ ಎಣ್ಣೆ ಜೊತೆಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿಟ್ಟು ಕಾಯಿಸ್ಕೋಬೇಕು, ತುಂಬ ಕಡಿಮೆ ಉರಿಯಲ್ಲಿ ಕಾಯಿಸ್ಕೋಬೇಕು. ಯಾಕಂತಂದರೆ ಇದೆಲ್ಲ ಹಸಿ ಇರೋದ್ರಿಂದ, ಈರುಳ್ಳಿ ಹಸಿಯಾಗಿದೆ, ಕರಿಬೇವು ಬೆಳ್ಳುಳ್ಳಿ ಇದೆಲ್ಲ ಹಸಿ ಇರೋದ್ರಿಂದ ಬೇಗ ಉಕ್ಕುತ್ತೆ. ಸೊ ಹಾಗಾಗಿ ತುಂಬ ಲೋ ಫ್ಲೇಮಲ್ಲಿಟ್ಟು ಕಾಯಿಸೋದ್ರಿಂದ ಎಣ್ಣೆ ಉಕ್ಕೋದಿಲ್ಲ, ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಎಣ್ಣೆ ಕಾಯುತ್ತೆ. ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ ಈ ರೀತಿ ನೊರೆ ಎಲ್ಲ ಕಡಿಮೆ ಆಗಬೇಕು, ತಿಳಿ ಆಗಬೇಕು, ಮತ್ತು ಅದರಲ್ಲಿ ಈರುಳ್ಳಿ ಏನಿರುತ್ತೆ, ಕರಿಬೇವು ಇದೆಲ್ಲ ಬ್ರೌನ್ ಕಲರಿಗೆ ಬಂದರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ ಅರ್ಥ. ಸ್ಟವ್ನ ಆಫ್ ಮಾಡಿ ಅದರಲ್ಲೇ ತಣ್ಣಗಾಗೋದಕ್ಕೆ ಬಿಡಿ. ಕಂಪ್ಲೀಟಾಗಿ ಪೂರ್ತಿಯಾಗಿ ತಣ್ಣಗಾದಮೇಲೆ ನೋಡಿ, ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ. ಸುಮಾರು ಒಂದು ಅರ್ಧ ಗಂಟೆನಾದರೂ ಟೈಮ್ ತೊಗೊಳುತ್ತೆ ಅದು ತಣ್ಣಗಾಗೋದಕ್ಕೆ. ತಣ್ಣಗಾದಮೇಲೆ ಒಂದು ಗ್ಲಾಸ್ ಕಂಟೈನರ್ ಇದೆಯೋ ಅಥವಾ ಒಂದು ಪ್ಲಾಸ್ಟಿಕ್ ಡಬ್ಬ ಇದೆಯೋ, ಒಂದು ಅಥವಾ ಸ್ಟೀಲ್ ಬಾಕ್ಸಲ್ಲಾದರೂ ಸರಿ, ನಿಮಗೆ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಎಷ್ಟು ಕಡಿಮೆ ಕ್ವಾಂಟಿಟಿ ಆಗುತ್ತೋ ಅಷ್ಟನ್ನು ಮಾಡ್ಕೊಳ್ಳಿ. 15 ದಿನಕ್ಕೆ ಅಥವಾ ತಿಂಗಳಿಗೆ ಅಥವಾ 2 ತಿಂಗಳು, ಅದ್ರ ಮೇಲೆ ಯೂಸ್ ಮಾಡೋದು ಚೆನ್ನಾಗಿರೋದಿಲ್ಲ. ಯಾಕಂದರೆ ಎಲ್ಲ ಹಸಿ ಇರೋ ಪದಾರ್ಥಗಳನ್ನೇ ಬಳಸಿರೋದ್ರಿಂದ ಬೇಗ ಹಾಳಾಗುತ್ತೆ. ಸೊ ತುಂಬ ದಿನ ಇಡೋದು ಕೂಡ ಸೇಫ್ ಅಲ್ಲ. 1 ತಿಂಗಳು ಅಥವಾ 2 ತಿಂಗಳಿಗೆ ಆಗೋವಷ್ಟು ಆವಾಗವಾಗ ಕಡಿಮೆ ಕ್ವಾಂಟಿಟಿಯಲ್ಲಿ ಫ್ರೆಶ್ ಆಗಿ ಮಾಡಿಕೊಂಡು ಬಳಸೋದ್ರಿಂದ ತುಂಬ ಒಳ್ಳೆಯದು. ತುಂಬ ಜಾಸ್ತಿ 6 ತಿಂಗಳ ತನಕ ಮಾಡಿಟ್ಕೊಂಡು ಅದರಿಂದನೂ ಕೂಡ ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು, ಈ ಥರ ಕಡ್ತಾ ಬರೋವಂಥದ್ದು, ಕೂದಲು ಉದುರೋದು ಈ ಥರನೂ ಆಗ್ಬೋದು. ಸೊ ಫ್ರೆಶ್ ಆಗಿ ಮಾಡಿಕೊಂಡು ಬಳಸೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಈ ಎಣ್ಣೆನ ವಾರದಲ್ಲಿ 3 ಸರಿ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ 1-2 ಅವರ್ ಬಿಟ್ಟು ಏರ್ ವಾಶನ್ನು ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. 1 ತಿಂಗಳಲ್ಲೇ ನೀವು ರಿಸಲ್ಟನ್ನು ನೋಡ್ಬೋದು. ಇದು ಸ್ಟ್ರಾಂಗ್ ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಗೆ ಬಳಸೋದಕ್ಕಿಂತ ಮುಂಚೆ ಬೇರೆ ಎಣ್ಣೆ ಜೊತೆಗೆ, ಪ್ಲೈನ್ ಕೊಬ್ಬರಿ ಎಣ್ಣೆ ಜೊತೆಗೆ ಡೈಲ್ಯೂಟ್ ಮಾಡಿ ಬಳಸಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ ಎಲ್ಲ ಬಳಸಿರೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳಲ್ಲಿ ಬಳಸೋದಕ್ಕಿಂತ ಮುಂಚೆ ಬೇರೆ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿ ಉಗುರು ಬೆಚ್ಚಗೆ ಕಾಯಿಸ್ಕೊಂಡು ಹಚ್ಚಿ ಬಳಸ್ಬೋದು. ಈ ಎಣ್ಣೆನ ರೆಗ್ಯುಲರ್ ಆಗಿ ನೀವು ಬಳಸೋದ್ರಿಂದ 1 ತಿಂಗಳಲ್ಲಿ ಕೂದಲು ಉದುರೋದು ಕಡಿಮೆ ಆಗುತ್ತೆ, ಉದುರಿರೋ ಅಂಥ ಜಾಗದಲ್ಲಿ ಕೂದಲು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ ಕೂದಲು ನೀವು ನೋಡ್ತಾ ಇರ್ಬೋದು, ನಾನು ಏರ್ ಕಟ್ ಮಾಡಿದ್ದೀನಿ ಈಗಾಗಲೇ. ಏರ್ ಕಟ್ ಮಾಡಿದ್ರೂ ಎಷ್ಟು ವಾಲ್ಯೂಮ್ ಇದೆ. ನಾನು ಸುಮಾರು 6-7 ವರ್ಷದಿಂದನೂ ನಾನು ಏರ್ ಆಯಿಲನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡುವಂಥದ್ದು. ಯಾವುದೇ ಮಾರ್ಕೆಟ್
ಆಯಿಲ್ಗಳಾಗಲಿ ಅಥವಾ ಫ್ಯಾನ್ಸಿ ಆಯಿಲ್ಗಳು ಒಳ್ಳೆ ಘಮ ಘಮ ಅನ್ನೋಂಥ ಆಯಿಲ್ಗಳು ಅದು ಯಾವುದೂ ನಾನು ಬಳಸೋದಿಲ್ಲ. ಗಾಣದಲ್ಲಿ ಸಿಗೋವಂತಹ ಗಾಣದಲ್ಲೇ ತಯಾರು ಮಾಡುವಂಥ ಎಣ್ಣೆಗಳನ್ನು ಪ್ಯೂರ್ ಕೊಬ್ಬರಿ ಎಣ್ಣೆ, ಪ್ಯೂರ್ ಹರಳೆಣ್ಣೆ ಅಥವಾ ಮನೆಯಲ್ಲಿ ಕಾಯಿಸಿರುವಂಥ ಹರಳೆಣ್ಣೆನ ಬಳಸ್ತೀನಿ. ಇಲ್ಲ ಅಂತಂದರೆ ಗಾಣದಲ್ಲಿ ಅಲ್ಲಿ ಪ್ಯೂರಾಗಿ ತೆಗಿತಾರೆ ನೋಡಿ, ಆ ಎಣ್ಣೆನ ತಂದು ನಾನು ಬಳಸ್ತೀನಿ. ಇದೆರಡನ್ನೂ ಮಿಕ್ಸ್ ಮಾಡಿಕೊಂಡು ಯಾವಾಗ್ಲೂ ನಾನು ಎಣ್ಣೆನ ಪ್ರಿಪೇರ್ ಮಾಡ್ತೀನಿ. ಅಂದರೆ ಒಂದೇ ಥರ ಎಣ್ಣೆನ ಯೂಸ್ ಮಾಡಲ್ಲ. ಕೆಲವೊಂದು ಸರಿ ಅಲೋವೆರಾ ಇರ್ಬೋದು, ಆನಿಯನ್ ಆಯಿಲ್ ಇರ್ಬೋದು ಅಥವಾ ಬೇರೆ ಎಲ್ಲ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಟ್ರೈ ಮಾಡ್ತೀನಿ. ಸೊ ಹೀಗಾಗಿ ನಮ್ಮ ಕೂದಲು ಕೂಡ ಹೆಲ್ದಿಯಾಗಿರುತ್ತೆ, ನಮ್ಮ ಆಯಿಲು ಕೂಡ ಪ್ಯೂರ್ ಆಗಿರುತ್ತೆ, ಯಾವುದೇ ಕೆಮಿಕಲ್ಸ್ ಆ್ಯಡ್ ಮಾಡಿರೋದಿಲ್ಲ, ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಇದೆಲ್ಲ ನಮ್ಮ ಸ್ಕ್ಯಾಲ್ಪ್ಗೆ, ನಮ್ಮ ಕೂದಲಿಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಯಾಕಂದರೆ ಇಷ್ಟು ದಿನ ನಾವು ಕೆಮಿಕಲ್ಸ್ ಆಯಿಲ್ಗಳನ್ನೇ ನಾವು ಬಳಸಿರ್ತೀವಿ. ಅದರಿಂದ ನಾವು ಈ ಸಡನ್ನಾಗಿ ಹರ್ಬಲ್ ಆಯಿಲ್ಗಳಿಗೆ ಶಿಫ್ಟ್ ಆದಾಗ, ಚೇಂಜ್ ಆದಾಗ ಅದು ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಫಸ್ಟು ಒಂದು 2-3 ಅಪ್ಲಿಕೇಶನಲ್ಲಿ ಕೆಲವರಿಗೆ ಏರ್ ಫಾಲ್ ಆಗ್ಬೋದು. ಅದಾದಮೇಲೆ ಕ್ರಮೇಣವಾಗಿ ಅದು ಒಂದು ಸರಿ ಸೆಟ್ ಆದ ತಕ್ಷಣ ಏರ್ ಫಾಲ್ ಕಡಿಮೆ ಆಗುತ್ತೆ, ಹಾಗೆ ಫಾಸ್ಟಾಗಿ ಏರ್ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡಿ ರಿಸಲ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.